ಇದೊಂಥರ ನನಗನ್ಸತ್ತೆ ಖಾಲಿ ಟ್ರಂಕ್. ಇದು ಒಂಥರ ನಾವು ಹೇಳಿದಿರಿ ಖಾಲಿ ಚೊಂಬು ಅಂತ. ಡಿ ಕೆ ಶಿವಕುಮಾರ್ ನೆನ್ನೆ ಹೋಗಿದ್ರಲ್ಲ ಸೆಂಟ್ರಲ್ ಗವರ್ಮೆಂಟ್ಗೆ, ಅವ್ರು ಹೇಳ್ಬೇಕು ಏನಕ್ಕೆ ಹೋಗಿದ್ರಿ ಅಂತ. ಅವ್ರೇನ್ ಕೊಟ್ಟೋದ್ನ ಖಾಲಿ ಡ್ರಮ್ ಅಂತ ಹೇಳೋಣ ನಾವು. ಇಲ್ಲ ಡಿ ಕೆ ಶಿವಕುಮಾರ್ ನಮ್ದು ಖಾಲಿ ಚೊಂಬೆ ಒಪ್ಕೊಳ್ಳೋಣ ಅಂತ. ನಿನ್ನ ಏನೋ ಚೊಂಬು ರೆಡಿ ಮಾಡ್ಕೊಂಡು ಬಜೆಟ್ ಓದಕ್ಕಿಂತ ಮುಂಚಿತಾಗೆ ಚೊಂಬು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರ. ಬಜೆಟ್ ಓದ್ಮೇಲೆ ಬೇಕಾದ್ರೆ ಮಾರ್ಕೆಟ್ ಇಂದ ತರಿಸಿದ್ರೆ ಪರವಾಗಿಲ್ಲ, ಮುಂಚಿತವಾಗಿ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀರಾ ಅಂತಂದ್ರೆ ನಿಮ್ಮ ಭಾವನೆ ಹೆಂಗಿದೆ ನೋಡಿ. ಇಲ್ಲ ಭಾವನೆ ನಾವು ಅರ್ಧ ಬಜೆಟ್ ಓದ ನಿರ್ಮಲಾ ಸೀತಾರಾಮ್ದು ಏನ್ ಬಜೆಟ್ ಕೊಟ್ರು ಅದನ್ನ ಖಾಲಿ ಡ್ರಮ್ಮು ಅಂತ ನಾವು ಎಕ್ಸ್ಪ್ಲೇನ್ ಮಾಡಿ ಆಯ್ತು. ಇದೊಂಥರ ನನಗನ್ಸತ್ತೆ ಖಾಲಿ ಟ್ರಂಕ್. ಇದು ಒಂಥರ ನಾವು ಹೇಳಿದಿರಿ ಖಾಲಿ ಚೊಂಬು ಅಂತ. ಡಿ ಕೆ ಶಿವಕುಮಾರ್ ನೆನ್ನೆ ಹೋಗಿದ್ರಲ್ಲ ಸೆಂಟ್ರಲ್ ಗವರ್ಮೆಂಟ್ಗೆ, ಅವ್ರು ಹೇಳ್ಬೇಕು ಏನಕ್ಕೆ ಹೋಗಿದ್ರಿ ಅಂತ. ನಿರ್ಮಲಾ ಸೀತಾರಾಮ್ ಕೊಟ್ಟೋದ್ನ ಖಾಲಿ ಡ್ರಮ್ ಅಂತ ಹೇಳೋಣ ನಾವು. ಇಲ್ಲ ಡಿ ಕೆ ಶಿವಕುಮಾರ್ ನಮ್ದು ಖಾಲಿ ಚೊಂಬೆ ಒಪ್ಕೊಳ್ಳೋಣ ಅಂತ. ನಿನ್ನ ಏನೋ ಚೊಂಬು ರೆಡಿ ಮಾಡ್ಕೊಂಡು ಬಜೆಟ್ ಓದಕ್ಕಿಂತ ಮುಂಚಿತಾಗೆ ಚೊಂಬು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರ. ಬಜೆಟ್ ಓದ್ಮೇಲೆ ಬೇಕಾದ್ರೆ ಮಾರ್ಕೆಟ್ ಇಂದ ತರಿಸಿದ್ರೆ ಪರವಾಗಿಲ್ಲ, ಮುಂಚಿತವಾಗಿ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀರಾ ಅಂತಂದ್ರೆ ನಿಮ್ಮ ಭಾವನೆ ಹೆಂಗಿದೆ ನೋಡಿ. ಇಲ್ಲ ಭಾವನೆ ನಾವು ಅರ್ಧ ಬಜೆಟ್ ಓದ ನಿರ್ಮಲಾ ಸೀತಾರಾಮ್ದು ಏನ್ ಬಜೆಟ್ ಕೊಟ್ರು ಅದನ್ನ ಖಾಲಿ ಡ್ರಮ್ಮು ಅಂತ ನಾವು ಎಕ್ಸ್ಪ್ಲೇನ್ ಮಾಡಿ ಆಯ್ತು. ಇದೊಂಥರ ನನಗನ್ಸತ್ತೆ ಖಾಲಿ ಟ್ರಂಕ್. ಇದು ಒಂಥರ ನಾವು ಹೇಳಿದಿರಿ ಖಾಲಿ ಚೊಂಬು ಅಂತ. ಡಿ ಕೆ ಶಿವಕುಮಾರ್ ನೆನ್ನೆ ಹೋಗಿದ್ರಲ್ಲ ಸೆಂಟ್ರಲ್ ಗವರ್ಮೆಂಟ್ಗೆ, ಅವ್ರು ಹೇಳ್ಬೇಕು ಏನಕ್ಕೆ ಹೋಗಿದ್ರಿ ಅಂತ. ನಿರ್ಮಲಾ ಸೀತಾರಾಮ್ ಕೊಟ್ಟೋದ್ನ ಖಾಲಿ ಡ್ರಮ್ ಅಂತ ಹೇಳೋಣ ನಾವು. ಇಲ್ಲ ಡಿ ಕೆ ಶಿವಕುಮಾರ್ ನಮ್ದು ಖಾಲಿ ಚೊಂಬೆ ಒಪ್ಕೊಳ್ಳೋಣ ಅಂತ. ನಿನ್ನ ಏನೋ ಚೊಂಬು ರೆಡಿ ಮಾಡ್ಕೊಂಡು ಬಜೆಟ್ ಓದಕ್ಕಿಂತ ಮುಂಚಿತಾಗೆ ಚೊಂಬು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರ. ಬಜೆಟ್ ಓದ್ಮೇಲೆ ಬೇಕಾದ್ರೆ ಮಾರ್ಕೆಟ್ ಇಂದ ತರಿಸಿದ್ರೆ ಪರವಾಗಿಲ್ಲ, ಮುಂಚಿತವಾಗಿ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀರಾ ಅಂತಂದ್ರೆ ನಿಮ್ಮ ಭಾವನೆ ಹೆಂಗಿದೆ ನೋಡಿ. ಇಲ್ಲ ಭಾವನೆ ನಾವು ಅರ್ಧ ಬಜೆಟ್ ಓದ ನಿರ್ಮಲಾ ಸೀತಾರಾಮ್ದು ಏನ್ ಬಜೆಟ್ ಕೊಟ್ರು ಅದನ್ನ ಖಾಲಿ ಡ್ರಮ್ಮು ಅಂತ ನಾವು ಎಕ್ಸ್ಪ್ಲೇನ್ ಮಾಡಿ ಆಯ್ತು.